ಏನ್ ಮಾಡ್ತಾರ ಮಾಡಿ ಇನ್ನ ಅಡಿಚು ವರ್ಷ ಆಯ್ತು ಕೇಸ್ ಹಾಕ್ತಾರೆ ನನಗಾಗಂತ ಒಂದು 70 ಕೇಸ್ ಹಾಕ್ಯಾರ ಇವತ್ತು ಹೆಂಗ ತಕೊಂಡಲ್ಲ ಇಲ್ಲಿ ಎಲ್ಲಾರ ಮ್ಯಾಗೂ ಕೇಸ್ ಅದಾವ ಇಲ್ಲೆಲ್ಲ ಯಾವ ಸಾಚಾ ಗಿರಿಗಳಿಲ್ಲ ನಮ್ ಕಾಯಿಗೆ 2028 ಬಂದ್ರೆ ಇವತ್ತು ಹೆಂಗ್ ಡಿ ಕೆ ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ಲು ಹೋಗದವ್ರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದ್ರ ಕೇಸುಗಳು ವಾಪಸ್ ನಾವ್ ಯಾರ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋನಪ್ಪ ಹಿಂದೂಗಳು ನಾವ್ ಯಾರ ಪೊಲೀಸರಿಗೆ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಮಾಡಿವ ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು ನಮಗ್ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ ನಾ ಬದ್ದ ನಮ್ಮ ಸರ್ಕಾರ 28ರಾಗ ಬರಲಿ ಎಲ್ಲ ಹಿಂದೂಗಳ ಮ್ಯಾಗಿನ ಎಲ್ಲ ಕೇಸ್ ಕ್ಯಾನ್ಸಲ್ ಎಲ್ಲ ಬಾಧ್ಯ ಇನ್ನೊಂದು 2 ವರ್ಷ ಇನ್ನೊಂದು ಸ್ವಲ್ಪ ಕೇಸ್ ಹಾಕೋರಿ ನೀವೇನು ಹಾಕೋಕ್ ಹೋಗ್ಬೇಡ ನಾನೇ ಇದಿಲ್ಲ ನನ್ನ ಮ್ಯಾಗ ಹಾಕಿ ಹಾಕ್ತಾರ ದಿನ ಏನಾಗುದಿಲ್ಲ ನಾವೇನ್ ತಪ್ಪು ಮಾತಾಡಿಯಪ್ಪ ಈ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ತಾಯ್ಗಂಡ್ ನನ್ನ ಮಕ್ಕಳಿಗೆ ಏನು ಮಾಡ್ಲಾರ್ದವರು ಭಾರತ್ ಮಾತಾ ಕಿ ಜೈ ಅನ್ನೋರ್ ಮ್ಯಾಗ ಕೇಸ್ ಹಾಕ್ತೀರ ಹಾಕ್ರಿ ಪಾಪ ಪೊಲೀಸರು ತಪ್ಪಿಲ್ಲ ಅವ್ರು ಏನ್ ಮಾಡ್ಬೇಕು ನಾ MLA ಭಾಳ ಮಾತಾಡ್ತಾನ ಏನ್ ಆಕ್ಷನ್ DSP ಏನ್ ಮಾಡ್ಲಕತ್ತ ಪಾಪ DSP ಕೇಸ್ ಹಾಕ್ರಿ ಸ್ವಯಂ ಕೇಸ್ ಹತ್ತದೇನೋ ಏನ್ರಿ ಅವ್ರೇ ಅನ್ನೊಂದು ದಿನ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ವಯಂ ಪ್ರೇರಿತಿಲ್ಲ ನಾವೇನೂ ಇಲ್ಲ ಎಲ್ಲರೂ ಹಿಂದೂಗಳು ಒಂದ್ ಆಗಿದ್ದು ಒಂದು ಕೇಸ್ ಆಗಲಿ ಎಂತ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ 2 ಸಲ ಕಾಳಪಣಿ ಆಯ್ತು ಬಂಧುಗಳೇ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ದಿನ 11 ಪೌಂಡ್ ಎಣ್ಣೆ ತೆಗಿಬೇಕು ಎತ್ತಿನ ಗಾಣಿಗೆ ಸುತ್ತಿದ್ರು ಒಂದೇ ರೂಮ್ನಾಗ ಶೌಚಾಲಯ ಆ ಪುಣ್ಯಾತ್ಮ ಗಾಡಿ ಮ್ಯಾಗ ಬರೆದು ಅನೇಕ ಹಾಡುಗಳು ಬರೆದ್ರು ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು ಎಲ್ಲಿ ಗಾಡಿ ಮ್ಯಾಗ ಬರೆದು ಒಂದು ನೆನಪಿಟ್ಟುಕೊಂಡು ಹೊರಗೆ ಬಂದರು ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ನಮ್ಮ ತಲೆಯಾಗ ಮೆದಳಿಲ್ಲ ಮೊಳಕಾಲದಾಗ ಬೆಳಿದ್ದ ಒಬ್ಬ ಲೀಡರ್ ಅದಾನ ಈ ದೇಶನಾಗ ಅಮೇರಿಕಾದಾಗ ಒಂದು ಅಂಥದ್ದು ಐತಿ ಇಂಡಿಯಾದಾಗ ಒಂದು ಅಂಥದ್ದು ಐತಿ ಅದು ನಿನ್ನಿತನ ಅಮೇರಿಕಾದಾಗ ಎಷ್ಟು ಬಗಳತಿತ್ತು ನೋಡೋದಿಲ್ಲ ಇವತ್ತು ಮೋದಿ ಹಮ್ ಮಿತ್ರ ಹೈ ವಿ ಆರ್ ಫ್ರೆಂಡ್ಸ್ ಇದು ಏನು ಇದು ಏನು ಆಗೋದಿಲ್ಲ ಇದು ಪ್ರಧಾನಮಂತ್ರಿ ಆಗೋದಿಲ್ಲ ನಮ್ಮ ಕಡೆ ಅವ್ನ ಗಾದೆ ಮಾತೈತತ್ತ ಇದು ಪ್ರಧಾನಮಂತ್ರಿನೂ ಆಗೋದಿಲ್ಲ ಲಗಣನೂ ಆಗೋದಿಲ್ಲ ಇಂಥ 63 ಇದ್ದವ್ರನ್ನ ಈ ದೇಶದ ತಗೊಳ್ಳಕ್ ಬರ್ತೈತೆ ಅಲ್ರಿ ಇಂಥ ದೊಡ್ಡ ದೇಶ ಅದಕ್ಕೆ ಬಂಧುಗಳೇ ವೀರ್ ಸಾವರ್ಕರ್ ನಮ್ಮ ಆದರ್ಶ ಅವ್ರ ಬಗ್ಗೆ ಮಾತಾಡ್ತಾ ನೀವು ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರೆದಂತೆ ಪುಣ್ಯಾತ್ಮ ತಲೆಯಾಗ ಏನಾರ ಐತೆ ಒಂದು ಬದ್ನಿಕಾಯಿ ಐತೋ ಬಟಾಟೆ ಐತೋ ಏನ್ ಯಾವ್ದಾರ ಸೆಗಣಿ ಐತೋ ಒಳಗ ಸಂವಿಧಾನ ತಳಿ ಒಂದು ಪುಸ್ತಕ ಇಟ್ಕೊಂಡು ಅಡ್ಯಾಡ್ತಾನೆ ಯಾವ ಪುಣ್ಯಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ ಅವರು ತಿರ್ಕೊಂಡಾಗ ದಿಲ್ಲಿಯಲ್ಲಿ 6 ಫೂಟ್ ಜಾಗ ಕೊಡ್ಲಿಲ್ಲ ಈ ಅಯೋಗ್ಯ ನೆಹರು ಸಂವಿಧಾನ ಬರೀಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಕಾಶ ಕೊಡಬಾರ್ದು ಅಂತ ಹೇಳಿ ನೆಹರುಂದಿತ್ತು ಯಾವುದೋ ಒಬ್ಬ ವಿದೇಶದ ಕೊಡ್ಬೇಕತ್ತಿತ್ತು ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದೇ ಇದ್ರೆ ಗಾಂಧಿಗೆ ಬುದ್ಧಿವಾದ ಹೇಳಿದ ಮ್ಯಾಗೆ ಬಾಬಾ ಸಾಹೇಬ್ರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡ್ತಾರೆ ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವ್ರ ಮಕ್ಕಳು ತಾವೇ ತಗೊಂಡ್ರು ನೆಹರು ತಾನೇ ಆಹಾರ ಹಾಕೊಂಡು ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ತಾನೇ ಹಾಕೊಂಡ ರಾಜೀವ್ ಗಾಂಧಿ ತಾನೇ ಹಾಕೊಂಡ ತಾವೇ ಚಪ್ಪಾಳೆ ಹೊಡೋದು ಕೇಳಿದ್ರೆ ಎಲ್ಲರೂ ತಾನೇ ಪ್ರಧಾನಮಂತ್ರಿ ನನಗೆ ನನ್ನಿಂದ ಮಾಲಾರ್ಪಣೆ ಅದಕ್ಕೆ ಬಂಧುಗಳೇ ಅಂಬೇಡ್ಕರ್ ಅಂತವ್ರಿಗೆ ಅವ್ರ 200 ಎಕರೆ ಸಮಾಧಿ ಅದಾವ
ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ನೀತಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವ್ರನ್ನ. ಅಂತ್ಯಕ್ರಿಯೆಗೆ ಮುಂಬೈಗೆ ತರಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರು ಮನೆಯವ್ರು ಮಾರಿ ವಿಮಾನದಾಗ ತೊಗೊಂಡು ಬಂದು ಏರ್ ಇಂಡಿಯಾದಾಗ ತೊಗೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು. ಇಂಥ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನೇನು ಮಾತಾಡಲಿಕ್ಕೆ ಏನು ನೈತಿಕತೆ ಇದೆ ರೀ? ಸಂವಿಧಾನ ಯಾರು ಬರ್ದಾರ ತಮ್ಮದೇ ಗೊತ್ತಿಲ್ಲ, ನಾನು ಕನ್ಫ್ಯೂಷನ್ ಅದ. ಇನ್ನು ನೋಡಿ ಬರ್ಬರ್ತ ಸೋನಿಯಾ ಗಾಂಧಿ ಬರ್ದಾರ ಅಂದ್ರೂ ಅಡ್ಡಿಲ್ಲ.